ಗ್ರೀನ್ ಮಾರ್ನಿಂಗ್. ರೈತ ಬಂಧುಗಳೇ, ರೈತರಿಗೆ ಮುಂಬರುವ ಪ್ರಮುಖ ಸಮಸ್ಯೆ ಯಾವುದು? ಅದರಿಂದ ಹೊರಬರುವುದು ಹೇಗೆ ಹಾಗೂ ರೈತರ ಖರ್ಚು ಕಡಿಮೆಯಾಗಿ ಹೆಚ್ಚು ಲಾಭವನ್ನು ಗಳಿಸುವ ಸಲುವಾಗಿ ಇಳುವರಿ ಹೇಗೆ ಹೆಚ್ಚಿಸಬಹುದು ಎಂಬುದರ ಕುರಿತು ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋಣ. ಸ್ನೇಹಿತರೆ, ನಿಮಗೆ ತಿಳಿದಿರುವಂತೆ ನಿಮ್ಮ ಫಸಲಿಗೆ ಜಿಂಕ್ ಅಂದರೆ ಸತುವು ಅತ್ಯಂತ ಪ್ರಯೋಜನಕಾರಿ ಲೋಹ. ಯಾವ ಫಸಲನ್ನು ಅತ್ಯಂತ ಕಡಿಮೆ ಕಾರ್ಬನಿಕ್ ಪದಾರ್ಥಗಳ ಜೊತೆಯಲ್ಲಿ ಮರಳು ಮಿಶ್ರಿತ ಮಣ್ಣು ಅಥವಾ ಮಣ್ಣಿನಲ್ಲಿ ಬೆಳೆಯಬೇಕಾಗುತ್ತದೆಯೋ ಅಂತಹ ಕಡೆಯಲ್ಲಿ ಹೆಚ್ಚುವರಿ ಜಿಂಕ್ ಅವಶ್ಯಕತೆ ಇರುತ್ತದೆ ಎನ್ನುವುದನ್ನು ತಿಳಿಯಬೇಕು. ಗಿಡಗಳು ಸೂಕ್ತ ರೀತಿಯಲ್ಲಿ ವಿಕಸಿತವಾಗಲು ಸಾಕಷ್ಟು ಪ್ರಮಾಣದಲ್ಲಿ ಜಿಂಕ್ ಪಡೆಯಬೇಕಾಗುತ್ತದೆ. ಸ್ನೇಹಿತರೆ, ನಿಮಗೆ ಗೊತ್ತಿದೆಯೇ, ನಾವು ಸತುವಿರುವ ರಾಸಾಯನಿಕ ಗೊಬ್ಬರಗಳನ್ನು ಬೆಳೆಗೆ ಹಾಕಿದಾಗ ಅದರಲ್ಲಿರುವ ಪೂರ್ಣ ಪ್ರಮಾಣವನ್ನು ಬೆಳೆಗೆ ಒದಗಿಸಲು ಸಾಧ್ಯವಾಗುವುದಿಲ್ಲ. 30-35% ಸತು ನಿಷ್ಕ್ರಿಯವಾಗಿ ಮಣ್ಣಿನಲ್ಲಿ ಲಾಕ್ ಆಗಿಬಿಡುತ್ತದೆ. ಇದರಿಂದ ರೈತರು ಪದೇ ಪದೇ ಸತುವನ್ನು ಬೆಳೆಗಳಿಗೆ ಬಳಸಬೇಕಾಗುತ್ತದೆ. ಇದೇ ಸಮಸ್ಯೆಯನ್ನು ಸರಿಪಡಿಸಲು ಗ್ರೀನ್ ಪ್ಲಾನೆಟ್ ತಂದಿದೆ ಪವರ್ ಪ್ಲಾಂಟ್ ZSB, ಜಿಂಕ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ. ಇದರಲ್ಲಿರುವ ಬ್ಯಾಕ್ಟೀರಿಯಾಗಳು ಸತುವನ್ನು ಜೀರ್ಣಿಸಿಕೊಂಡು ಸತುವಿನ ಕರಗುವಿಕೆಯಲ್ಲಿ 30-35% ಹೆಚ್ಚಳ ಮಾಡುತ್ತದೆ. ಇದರಿಂದ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಭಿಸುತ್ತದೆ ಹಾಗೂ ಉತ್ತಮ ಬೆಳೆಯಾಗುತ್ತದೆ. ಇದರಿಂದ ಮಣ್ಣಿನ ಫಲವತ್ತತೆಯೂ ಹೆಚ್ಚಾಗುತ್ತದೆ. ಇದರಿಂದ ಆಗುವ ಪ್ರಮುಖ ಲಾಭಗಳು ಈ ರೀತಿ ಇವೆ. 1. ಇದು ಫಸಲಿನ ಇಳುವರಿ ಹೆಚ್ಚಿಸಲು ಸಹಕಾರಿಯಾಗಿ. 2. ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯಕವಾಗಿದೆ. ಇದರಲ್ಲಿರುವ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಸಮಯದವರೆಗೆ ಮಣ್ಣಿನಲ್ಲಿ ಇದ್ದು ಗಿಡಗಳಿಗೆ ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. 4. ಇದನ್ನು ಬಳಕೆ ಮಾಡುವುದು ಅತ್ಯಂತ ಸುಲಭ. ಪ್ರತಿ ಎಕರೆ ಭೂಮಿಗೆ 4 ಕಿಲೋಗ್ರಾಂನಂತೆ ಬಳಕೆ ಮಾಡಬೇಕು. ಗ್ರೀನ್ ಮಾರ್ನಿಂಗ್.